Section C, question number 10. Section C, question number 10. Question number 10. Tina, Meena are in the partnership sharing the profit and loss in the ratio of 3:2. On 1/4/2007, the balance sheet appeared as under: creditor, general reserve, Tina, Meena, fixed assets, stock, debtors, cash. On the above date, Meena is admitted as the new partner for 1/5 share. ಕೆಲವೊಂದು ಪ್ರಾಬ್ಲಮ್ ಅಲ್ಲಿ 1/5 ಕೊಡೋ ಬದಲು 20% ಕೊಟ್ಬಿಡ್ಬೋದು, 20% ಕೊಡ್ಬೋದು. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 1/5 ಶೇರ್ ಅಂತ ಕೊಟ್ಟಿದ್ದಾರೆ, ಇಸ್ ಓಕೆ. ಕೆಲವು ಸಲ 20% ಕೊಟ್ಟರೆ ಅದರ ಅರ್ಥ 20/100 ಅಂತ. 20/100 ಅಂತ ಅಂದರೆ 21, 25, ದಟ್ ಈಸ್ 1/5 ಶೇರ್ ಓನ್ಲಿ. 20% ಕೊಟ್ಟರು ಸಹ ಅದು 1/5 ಶೇರೇ. 20% ಅಂತಂದರೆ ಪರ್ಸೆಂಟ್ 100, 25 ಕೊಟ್ಟರೆ 1/4 ಆಗ್ತದೆ, 1/4. ಸೊ ಯಾವಾಗಲೂ 1/5 ಕೊಡಬೇಕಂತಿಲ್ಲ, ಅದು ಪರ್ಸೆಂಟೇಜಲ್ಲೂ ಕೊಡಬಹುದು. ಪರ್ಸೆಂಟೇಜಲ್ಲಿ ಕೊಟ್ಟರೆ ಅದನ್ನು ಡಿವೈಡ್ ಮಾಡಿ ಯು ಕ್ಯಾನ್ ಪಾಸಿಬಲ್ ಫೈಂಡ್ ದಟ್. ಹಿಯರ್ ಡೈರೆಕ್ಟ್ಲಿ ವಿ ಆರ್ 1/5 ಶೇರ್. Goodwill of the firm fixed at ₹60,000. Goodwill amount is raised and written off. Fixed assets were revalued at ₹1 lakh and RBD on debtor increased to 5,000. The liability of 9,000 created against bills dishonored. Accrued income not appear in the books 1,000. Smruti, an old customer whose account was written off as bad and has promised to pay 1,500 in full settlement. ಅರ್ಥ ಮಾಡ್ಕೊಳ್ಳಿ, ಈ ಅಡ್ಜಸ್ಟ್ಮೆಂಟ್ ಹೇಳ್ತಾನೆ, ಸ್ಮೃತಿ ಒಂದು ಹಳೆ ಕಸ್ಟಮರು, ಅವರು ಹಣ ಕೊಡಲಿಲ್ಲ, ಆದ ಕಾರಣ ಅವರ ಹಣವನ್ನು ಬ್ಯಾಡ್ ಡೇಟ್ಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಅವರು ಏನು ಮಾಡಿದ್ರು, ಬಂದ್ಬಿಟ್ಟು ನಾನು ₹1,500 ಕೊಡ್ತೀನಿ ಅಂತ ಹೇಳಿದ್ರು. ಅದರ ಅರ್ಥ ಬ್ಯಾಡ್ ಡೇಟ್ಸ್ ರಿಕವರ್ಡ್. ರಿಕವರ್ಡ್ ಅಂದರೆ ಇನ್ಕಮ್ ಆಯ್ತು, ಆ್ಯಡ್ ಮಾಡಬೇಕು. ಬರೋದಿಲ್ಲ ಅಂತ ಡಿಸೈಡ್ ಮಾಡಿದ್ವಿ, ಅವ್ರು ಹೇಳ್ತಾರೆ ಬಂದ್ಬಿಟ್ಟು ಇಲ್ಲೆಲ್ಲ ₹1,500 ನಾನು ಕೊಟ್ಬಿಡ್ತೀನಿ ಹೇಳ್ತಾರೆ, ಅದಕ್ಕೆ ಬ್ಯಾಡ್ ಡೇಟ್ಸ್ ರಿಕವರ್ಡ್. Neena brings necessary amount of cash and stock worth ₹4,000 and debtor worth ₹6,000 as her capital. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಕ್ಯಾಶ್ ತರಲಿಲ್ಲ, ಕ್ಯಾಶ್ ತರುವ ಬದಲು ಕ್ಯಾಪಿಟಲ್ ಏನು ತಂದರು ಅಂದರೆ ಸ್ಟಾಕ್ ಮತ್ತು ಡೆಟಾರ್ ಅಂತಂದರು. ಸ್ಟಾಕ್ ಮತ್ತು ಡೆಟಾರ್. ಸಿಆರ್ ಎವ್ರಿ ಟೈಮ್ ನೋ ನೀಡ್ ಟು ಗೆಟ್ ಕ್ಯಾಶೇ ತರಬೇಕು ಅಂತ ಯಾವ ರೂಲ್ಸ್ನೂ ಇಲ್ಲ. ಕ್ಯಾಶೇ ತರಬೇಕು ಯಾವ ರೂಲ್ಸ್ನೂ ಇಲ್ಲ. ಹಿ ಕ್ಯಾನ್ ಪಾಸಿಬಲ್ ಟು ಗೆಟ್ ಎನಿಥಿಂಗ್ ಫಾರ್ ಹಿಸ್ ಕ್ಯಾಪಿಟಲ್. ಬೇಕಾದ್ರೆ ಹಲಸಿನಕಾಯಿನೂ ತರ್ಬೋದು, ಕುಂಬಳಕಾಯಿನೂ ತರ್ಬೋದು, ಯಾವುದನ್ನು ಬೇಕಾದರೂ ತರ್ಬೋದು. ಗೊತ್ತಾಯ್ತಲ್ಲ, ಕ್ಯಾಶ್ ತರಬೇಕು ಅಂತೇನು ಪ್ರಿವಿಯಸ್ ಪ್ರಾಬ್ಲಮ್ ಎಲ್ಲ ಕ್ಯಾಶ್ ಬರ್ತದೆ, ಕ್ಯಾಪಿಟಲ್ ಇನ್ ಫಾರ್ಮ್ ಆಫ್ ಕ್ಯಾಶ್. ಇಲ್ಲಿ ಅಂತಂದರೆ ಸ್ಟಾಕ್ ಮತ್ತು ಡೆಟಾರ್ಸ್. Thereafter, Neena brings necessary amount of ಅದಾಯಿತು. The capital account of new firm fixed at ₹1 lakh. And the partner agreed to provide capital in the new profit sharing ratio. Again, ಇಲ್ಲಿ ಏನು ಹೇಳ್ತಾನೆ, ಕ್ಯಾಪಿಟಲ್ ಆಫ್ ದ ನ್ಯೂ ಫರ್ಮ್ ಡೈರೆಕ್ಟ್ಲಿ ಗಿವನ್. ಇಲ್ಲಿ ಹೇಳ್ತಾನೆ, ನಿನ್ನೆ ಆ ಪ್ರಾಬ್ಲಮಲ್ಲಿ ಪ್ರಿವಿಯಸ್ ಪ್ರಾಬ್ಲಮ್ ಯಾವ ಥರ ಕೊಟ್ಟಿದ್ವಿ ಅಂತಂದರೆ ಕ್ಯಾಪಿಟಲ್ ಆಫ್ ಅಡ್ಮಿಟೆಡ್ ಪಾರ್ಟ್ನರ್ ಕೊಟ್ಟಿದ್ವಿ. ಇಲ್ಲಿ ಕ್ಯಾಪಿಟಲ್ ಆಫ್ ದಿ ಫರ್ಮೇ ಕೊಟ್ಟಿದ್ವಿ, ಕ್ಯಾಪಿಟಲ್ ಆಫ್ ದಿ ಫರ್ಮ್. ದಟ್ ಶುಡ್ ಬಿ ಅಡ್ಜಸ್ಟೆಡ್. ಕ್ಯಾಪಿಟಲ್ ಆಫ್ ದಿ ಫರ್ಮ್ ಡೈರೆಕ್ಟ್ಲಿ ಗಿವನ್. ಕ್ಯಾಪಿಟಲ್ ಆಫ್ ದಿ ಫರ್ಮ್ ಎಷ್ಟು? 1 lakh. ಪ್ರಿವಿಯಸ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ವಿ, ಅಡ್ಮಿಟೆಡ್ ಪಾರ್ಟ್ನರ್ನ ಕ್ಯಾಪಿಟಲ್ ಇಟ್ಕೊಂಡು ಮಾಡಿದ್ವಿ ನಾವು, SR. ಇಲ್ಲಿ ಡೈರೆಕ್ಟ್ಲಿ ಕ್ಯಾಪಿಟಲ್ ಆಫ್ ದಿ ಫರ್ಮ್ ಇಸ್ given. So you're supposed to find the new profit sharing ratio. Excess or shortage of capital arising adjustment to be transferred to newly opened current account. Newly opened current account. ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು current account. Newly opened current account. Now you're supposed to calculate first calculation of ratios. Calculation of new ratio. Who got admitted here? Neena got admitted. Neena got brought 1/5 share. Remaining share. ಯಾವುದು? ಇವಾಗ ಟೋಟಲ್ ಫಾರ್ಮ್ ಅಂದರೆ 5 ಅಂಶ. 5ರಲ್ಲಿ 1 ಅಂಶ ಇವರು ತಗೊಂಡ್ರೆ ಇವರ ರಿಮೈನಿಂಗ್ ಪಾರ್ಟ್ನರ್ ಶೇರ್ ಎಷ್ಟಾಯಿತು? 4/5. New ratio is equal to
ಯಾರೆಲ್ಲ ಓಲ್ಡ್ ಪಾರ್ಟ್ನರು? ಟೀನಾ, ಮೀನಾ and Nina. That is 4 by 5 is common. 4 by 5 into new ratio. Old ratio is given in this problem 3:2. That is 3 by 5 and 2 by 5. 4 3 12, 5 5 25. 4 2 8, 5 5 25. So total of the Nina should be 25 only. 12 8 25. In the share ಎಷ್ಟು ಆಗುತ್ತೆ? 5. So new ratio is 12:8:5. Thereafter, calculation of adjusted capital. Adjusted capital directly given as 1 lakh in this problem. Directly ಕೊಟ್ಟಿದ್ದಾರೆ, yes or no? Is given directly here. So how to find out here is, so yaar Tina, Meena, Nina. That is 1 lakh into 12 by 25, 8 by 25, 5 by 25 should be 48,000. Thereafter 32,000. First to 20,000. Now, this is adjusted capital. This is adjusted capital. This is given in this problem. This is given in this problem. That is the reason. That is the reason. Everything is over. Now we are supposed to do the rest of the accounts. Rest of the accounts. First one. First one is fixed assets. Fixed assets. We are supposed to keep it in inner column 90,000. You are supposed to see, is there an adjustment for fixed? Yes. Fixed asset should be revalued to 1 lakh. ಇವಾಗ ಎಷ್ಟಾಗಿದೆ? 1 ಲಕ್ಷ. ಅದರ ಅರ್ಥ add appreciation by 10,000. Appreciation is income by fixed asset 10,000. Thereafter, next one is stock. Stock 60,000. Keep it in the column. But what happened in this particular problem here is there is an adjustment for stock also. Question adjustment number 6. Nina has to bring the amount of cash and stock worth rupees 4,000 and debtor worth rupees 6,000 as capital. As capital cash ಬದಲಾಗಿ ಯಾವುದನ್ನ ಅಂದ್ರೆ ಸ್ಟಾಕ್ ಬಂದಿದೆ. ಕ್ಯಾಶ್ ಅಂದ್ರೆ ಕ್ಯಾಶ್ಗೆ ಆಡ್ ಮಾಡೋದು. ಸ್ಟಾಕ್ ಅಂದ್ರೆ ಸ್ಟಾಕಿಗೆ ಆಡ್ ಮಾಡೋದು. ಆಡ್ ಕ್ಯಾಪಿಟಲ್ ಆಫ್ admitted partner. ಯಾರು admit ಆದ್ರು? Capital of Nina. Capital of Nina. How much cash she brought into stock? Rupees 4,000. Totally 64,000. ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೋಗಲ್ಲ. ಯಾಕಂದ್ರೆ ಇದು ಕ್ಯಾಪಿಟಲ್ ತಂದದ್ದು. ಕ್ಯಾಪಿಟಲ್ ತಂದದ್ದು ಯಾವಾಗಲೂ ಕ್ಯಾಪಿಟಲ್ ಅಕೌಂಟ್ಗೆ ಹಾಕುವಂತದ್ದು. ಅವರು ಕ್ಯಾಪಿಟಲ್ ಕ್ಯಾಶ್ ತರಬೇಕಂತ ಇಲ್ಲ, ಹೀಗೇನೋ ತರಬಹುದು. Thereafter, debtors. Debtor here is 50,000. There is an RBD. So totally RBD here is totally debtor is 54,000. But now less RBD is 5,000. Adjustment is given. RBD is increased 5,000. 5,000 under 49,000. But here we are supposed to write to RBD. But balance sheet ಅಲ್ಲಿ 5,000ದಲ್ಲಿ 4,000 balance sheet ಅಲ್ಲೇ ಮೈನಸ್ ಮಾಡಿದ್ದಾನೆ. Already claimed here 4,000 already claimed. ಆದ ಕಾರಣ 4,000 ಮೈನಸ್ ಮಾಡಿದ್ದಾನೆ. ಆದ ಕಾರಣ ಇಲ್ಲಿ ಬರಬೇಕಾದ್ದು only 1,000. ಇಲ್ಲಿ balance sheet ಅಲ್ಲಿ RBD ಹೀಗೆ ಕೊಟ್ಬಿಟ್ರೆ ಅಂತ ನೋಡಿ. If suppose the RBD is given 4,000 in inner column, then it's supposed to minus. Thereafter next one is cash. We are supposed to keep it in the inner column. 2,000 as cash. 2,000 as supposed to keep 2,000 as cash. Everything is over. I will keep inner column only because there is some adjustment for this. Coming to liability side, creditors. Keep it in inner column. 40,000. You're supposed to see is there any adjustment for that? Now liability of 900 created bills discount. ಅದು ಬರಲ್ಲ.
accrued income not accrued ಅದು ಬರಲ್ಲ ಇಲ್ಲಿ ಬರಲ್ಲ. Sunil promised to pay bad debts. Okay. There is no adjustment for creditor. Directly you are supposed to write outer column 40,000. Thereafter, here I made a mistake. That's the reason. I will do rectify now. Debtor 49,000 we can get here, but while admission, she brought capital in the form of debtors. So we are supposed to add capital of Nina. How much capital she brought? 6,000 she brought. So totally that is 55,000. Now one more adjustment is there. This cannot be transferred to revaluation account. Why means because he brought capital. That should go to the capital account. Now one more adjustment is there. Question adjustment number 5. Smruti is an old customer whose account was written off as bad. Written off in the bad debts ಮಾಡಿದ್ದಾರೆ. But at time she promised to pay 1,500. That is called bad debts recovered. Add bad debts recovered. Bad debts recovered. Add bad debts recovered. That is 1,500. Bad debts ಅಂದ್ರೆ less. Recovered ಅಂತಂದ್ರೆ add ಆಗುತ್ತೆ. So totally 56,500. 56. Bad debts recovered is an income. By bad debts recovered is an income 1,500. Every adjustment is over. Now creditors. I have already written 40,000. There is an adjustment for that. Thereafter, general reserve should go to the capital. Before that, by balance brought down. By balance brought down should be 80,000. 60,000 and nil. By reserve fund should be divided in the ratio of 2:3:2. 3:2. Reserve fund should be divided in the ratio of 22,000 into 3:2. 22,000 into 3/5. 22,000 into 2/5. How much you get? 2/5. 13,200 and 22,000 into 2/5. 8,800. Now, everything is over. Everything is over. I will read the adjustment once again. But here, we already found, before the adjustment, I will do one part. To balance carried down. We found already capital. ಎಷ್ಟು capital ಮಾಡಿದ್ದು? 48,000. 32,000. 20,000. This should go to here as capital in the balance sheet. The part of them should be Tina, Meena and Meena should be 48,000, 32,000, 20,000. Now, you're supposed to see, first adjustment is over. No, not at all. Goodwill of the firm valued at rupees 60,000. Goodwill of amount is valued at rupees 16,000. Now, goodwill of the admitted partner should be taken. That is 1/5 share. ಅವೊಂದೇ ತಂದ್ರೆ ಡೈರೆಕ್ಟ್ ಆಗಿ ತಗೋಬಹುದು. ಅಂತಂದ್ರೆ 1/5 ಅಂದ್ರೆ 1/5 ತಗೋಬೇಕು. ಫಾರ್ಮ್ ಇದು ಕೊಟ್ಟ ಕಾರಣ 1/5 of this amount 12,000. That should be entered here. Goodwill brought by the new partner. That is Nina's capital. 12,000 should be divided in the ratio of 2:3:2. 3:2. How much you get? 7,200 and 4,800. Here if you are written like this, then this side you are supposed to write old partner name Tina's capital to Meena's capital should be 7,200 and 4,800. Now, first adjustment is over, second adjustment already over, third adjustment. A liability of rupees 9,000 created against bills discounted. Bills, that means liability which got created. That is, you're supposed to write in the balance sheet, outstanding liability for bills dishonored. Outstanding liability for bills dishonored, that is 900.
One liability which got created means that is loss. Outstanding liability 900 is a loss. That adjustment is over. Accrued income not appearing in the books 1000. Accrued income. Accrued income ಅಂದ್ರೆ outstanding income. Outstanding expense ಅಂದ್ರೆ ಈ ಸೈಡ್ ಬರುತ್ತೆ liability. Outstanding income ಅಂದ್ರೆ asset side. Accrued ಅಂದ್ರೆ outstanding. So outstanding income is an asset. Outstanding income is an asset, that is 1000. 1000 is an income antadre, that should come to income side by outstanding income 1000. Outstanding income. Now here Nina brought capital in the form of stock and debtors. So that should be entered in here by stock. Stock 5000. We are already entered in the balance sheet. Again, by debtors. How much debtors we brought? 6000. 6000. Now everything is over. Everything is over. But here, that sentence you are supposed to keep. I will read once again that one particular adjustment. Nina has to bring amount of cash. ಅರ್ಥ ಮಾಡ್ಕೊಳ್ಳಿ. Amount of cash. Cash ಎಷ್ಟು ಅಂತ ಹೇಳಿಲ್ಲ. Cash ಎಷ್ಟು ಅಂತ ಹೇಳಿಲ್ಲ. ಅರ್ಥ ಮಾಡ್ಕೊಳ್ಳಿ. Cash ಎಷ್ಟು ಅಂತ ಹೇಳಿಲ್ಲ. Stock ಎಷ್ಟು ಅಂತ ಹೇಳಿದ್ದಾರೆ. Debtor ಎಷ್ಟು ಅಂತ ಹೇಳಿದ್ದಾರೆ. Debtor ಎಷ್ಟು ಅಂತ ಹೇಳಿದ್ದಾರೆ. Cash ಎಷ್ಟು ಅಂತ ಹೇಳಿಲ್ಲ. ಆದ ಕಾರಣ ಅವನ ಬ್ಯಾಲೆನ್ಸ್ ಫಿಗರ್ should be called as cash. ಅವನೊಬ್ಬನ ಬ್ಯಾಲೆನ್ಸ್ ಫಿಗರು ಕ್ಯಾಶ್. ಬಾಕಿ ಉಳಿದ ಇಬ್ಬರ ಬ್ಯಾಲೆನ್ಸ್ ಫಿಗರು ಕರೆಂಟ್ ಅಕೌಂಟ್. ಇವನಿಗೆ ಬಂದದನ್ನ ಕ್ಯಾಶ್ಗೆ ಆ್ಯಡ್ ಮಾಡಬೇಕು. ಕ್ಯಾಶ್ಗೆ ಆ್ಯಡ್ ಮಾಡ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಬರ್ದಿಲ್ಲ ಅಲ್ಲ, ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಮಾಡ್ತಾ ಬಿಡಿದ್ದೀನಿ ನಾನು. ಕ್ಯಾಶ್ ಇನ್ನರ್ ಕಾಲಮ್ ಬರೀಬೇಕು. ಕ್ಯಾಶ್ ಎಷ್ಟಿದೆ? 2000 ಇದೆ. ಆ 2000ಗೆ ಕ್ಯಾಪಿಟಲ್ ಆಫ್ ನೀನಾ ಅದನ್ನು ಆ್ಯಡ್ ಮಾಡಿ ಬರೀಬೇಕು. ಇಲ್ಲಿ ಬ್ಯಾಲೆನ್ಸ್ ಫಿಗರ್ ಬರುತ್ತಲ್ವಾ, ಅದು ಕ್ಯಾಶ್ ಆಗಿದೆ. ಡೆಟಾರ್ ಮತ್ತು ಸ್ಟಾಕ್ ಎಷ್ಟು ಹೇಳಿದ್ದಾರೆ, ಕ್ಯಾಶ್ ಎಷ್ಟು ಅಂತ ಹೇಳಲಿಲ್ಲ. ಆದ ಕಾರಣ ಬ್ಯಾಲೆನ್ಸ್ ಫಿಗರ್ ಕ್ಯಾಶ್. ಉಳಿದಿಬ್ಬರ ಬ್ಯಾಲೆನ್ಸ್ ಫಿಗರ್ should be the current account. Now we are supposed to make the tally of this account. ಎಷ್ಟು? 12,500. 12,500. What is the balance figure you get? 10,600. 10,600. 2. Profit transfer to partners capital account. ಯಾರೆಲ್ಲದು? Tina, Meena. Divide 10,600 into 3/5, 2/5. How much you get? 6,360. 6,360 and 4,240. 4,240. This should be entered here by revaluation account. By side 6,360 and 4,240. Everything is over. Make the account tally. While doing the tally, ಕೊನೆಯವನ ಬ್ಯಾಲೆನ್ಸ್ ಫಿಗರ್ ಈ ಸೈಡ್ ಜಾಸ್ತಿ ಇರಬೇಕು. 32,000. This is also 32,000. Balance figure should be called as cash here. 21,000. ಇವೊಂದು ಕ್ಯಾಶ್ ಅಂತ ಲೆಕ್ಕ. ಯಾಕಂದ್ರೆ ಅವನು ಕ್ಯಾಶ್ ಕೊಡ್ಲಿಲ್ಲ, ಅದನ್ನ ಏನು ಮಾಡಬೇಕು, ಇಲ್ಲಿ ಕ್ಯಾಶ್ ಆ್ಯಡ್ ಮಾಡಬೇಕು. ದಟ್ ಈಸ್ 23,000. ಅದಾದ್ಮೇಲೆ ಇವರಿಬ್ಬರದ್ದು ಟ್ಯಾಲಿ ಮಾಡಿ ಬ್ಯಾಲೆನ್ಸ್ ಫಿಗರ್ ಕಾಲ್ಡ್ ಆಸ್ ಕರೆಂಟ್ ಅಕೌಂಟ್. ಬ್ಯಾಲೆನ್ಸ್ ಫಿಗರ್ ಕಾಲ್ಡ್ ಆಸ್ ವಾಟ್? ಕರೆಂಟ್ ಅಕೌಂಟ್. ಆ ಕರೆಂಟ್ ಅಕೌಂಟ್ ಅನ್ನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೀಬೇಕು. ಕರೆಂಟ್ ಅಕೌಂಟ್. ಕರೆಂಟ್ ಅಕೌಂಟ್ ಟೀನಾ ಅಂಡ್ ಮೀನಾ. ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೆದು ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಬೇಕು. ದಿಸ್ ಟೋಟಲ್ ಡೂ ದಿ ಟೋಟಲ್. Balance figure of the current account. That current account should be entered in the balance sheet liability side as current account to the total. That should get matching each other. So in the home, you are supposed to work on your question number 5. Question number 5 also.